ನಗರದ ಕ್ಷೇತ್ರದ ಜನಗಳೇ, ಮತ ಬಾಂಧವರೇ, ನಿಮ್ಮ ನೆಚ್ಚಿನ ನಾಯಕ ನಾಯಕಿ, ಮಹಿಳಾ ಮಣಿಗಳ ಕಣ್ಮಣಿ, ಮಹಿಳಾ ಸಬಲೀಕರಣದ ಚಿಣ್ಮಣಿ, ಮಹಿಳಾ ಏಕೀಕರಣದ ಮುತ್ತುಮಣಿ. ನಾನಲ್ಲ ಕಣ. ಸಾರಿ ಮಹಿಳಾ ಏಕೀಕರಣದ ಮುತ್ತುಮಣಿ ಶ್ರೀ 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 ಶ್ರೀಮತಿ ಮುತ್ತೇಸನಿಗೆ ನಿಮ್ಮೆಲ್ಲರವಾದ ಮತವನ್ನು ಕೊಟ್ಟು ಜಯಶೀಲನನ್ನಾಗಿ ಮಾಡಬೇಕಾಗಿ ಸವಿನಯ ಪ್ರಾರ್ಥನೆ. ಹಾಗಾಗಿ ಎಲ್ರು ಬಂದು ಈ ಕಾಲೆತ್ಕೊಂಡಿರೋ ನಾಯಿಗೆ ಓಟ್ ಹಾಕ್ಬೇಕು ಅಂತ ಕೇಳ್ಕೊತೀನಿ. ನೀವು ಈ ಚಿಹ್ನೆಗೆ ಓಟ್ ಹಾಕಿದ್ರೆ ಏನ್ ಸಿಗುತ್ತೆ ಗೊತ್ತಾ? ಏನ್ ಸಿಗುತ್ತೆ ಅನ್ಕೊಂಡಿದ್ದೀರಾ? ತಗೊಳ್ಳಿ 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 ತಗೊಳ್ಳಿ. ಇಷ್ಟೊಂದು ಬಿಂಡಪ್ಪ. ಓಟ್ ಹಾಕಿ ಸರ್. ಓಟ್ ಹಾಕಿ. ಮುತ್ತು, ಏನು ಹಂಗೆ ಎಲ್ಲ ಕ್ವಾರ್ಟರ್ ಬಾಟ್ಲ್ ಎಲ್ಲ ಕೊಡ್ತಾ ಇದೆಯಲ್ಲೋ? ಯಾರಿಗೂ ಹೇಳ್ಬಿಡಮ್ಮ, ಅದು ಕ್ವಾರ್ಟರ್ ಅಲ್ಲ, ಕೋಲ. 2,000 ರೂಪಾಯಿ ತಗೊಳ್ಳೋರು ಲೆಫ್ಟ್ ಸೈಡ್ ಅಲ್ಲಿ ಇಸ್ಕೊಳ್ಳಿ, 500 ರೂಪಾಯಿ ತಗೊಳ್ಳೋರು ರೈಟ್ ಸೈಡ್ ಅಲ್ಲಿ ಇಸ್ಕೊಳ್ಳಿ. ಸರ್ ಇದನ್ನ ಇಟ್ಕೊಳ್ಳಿ ಸರ್, ನೀನೇ ಉಪ್ಪಿನಕಾಯಿಗೆ. ನೋಡಿ ನಿಮ್ಮ ತಾತ, ತಾತ ನಿಮ್ಮ ತಾತ ಈ ನಾಯಿಗೆ ನಿಮ್ಮ ಮತ ನಾಯಿ ಗುರುತಿನ ಮುದ್ದೆ ಸಂಗಿ ಅಂತ ಬಗಳು. ಯಾಕಪ್ಪ ಗ್ರಾಮರ್ ಮಿಸ್ಟೇಕ್ ಮಾಡ್ತೀಯಾ? ನೋಡಿ, ನಿಮ್ಮ ಮತ ಈ ನಾಯಿ ಮುಖದ ಗುರುತಿರೋ ಮುದ್ದೇಶನಿಗೆ. ಬಿಡ್ರ ನಾಯಿ ಗುರ್ತು ಅಂದ್ರು ಒಂದೇ, ಮುದ್ದೇಶನ್ ಮುಖ ಅಂದ್ರು ಒಂದೇ. ಓಕೆ ಬೇಕಾ 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 ಬೇಕಾ? ಏನ್ ಬೇಕು? ಅಲ್ಲಪ್ಪ, ಅವ್ರ ಹೆಸರು ಹೇಳ್ಬೇಕನಪ್ಪ. ಬೇಕಲ್ಲ, ರೇಖಾ. ರೇಖಾ ಅವ್ರೆ, ಹೇಳಿ. ನೀವು ಆಪೋಸಿಷನ್ ಪಾರ್ಟಿ ಆದ್ರೂ ಪರವಾಗಿಲ್ಲ, ನಿಮ್ಮ ಅಮೂಲ್ಯವಾದ ಮತವನ್ನ ನನಗೆ ಹಾಕಬೇಕು. ಹಾಕಲ್ಲ, ದುಡ್ಡು ಇಸ್ಕೊಳ್ಳಿ, ಹಾಕಲ್ಲ. ಎಷ್ಟಿದೆ? ಸದ್ಯಕ್ಕೆ ಇಟ್ಕೊಳ್ಳಿ, ಸದ್ಯಕ್ಕೆ ಮಡಿಕೊಳ್ಳಿ, ಆಮೇಲೆ ಗೆದ್ಮೇಲೆ ನೋಡ್ಕೋತೀನಿ. ಇಟ್ಕೊಳ್ಳಿ. ಕೊಡಿ ಮೇಡಮ್, ನಾನು ಇಟ್ಕೋತೀನಿ, ಬಟ್ ಹಾಕದ್ ಬೇಡ. ಹಿಂಗೆಲ್ಲ ಎಲ್ರಿಗೂ ದುಡ್ಡು ಕೊಟ್ಟು ಎಲ್ಲ ಎಲೆಕ್ಷನ್ ಮಾಡೋದು ತಪ್ಪು ಕಣೋ. ಇದು ಕಳ್ಳ ಕೆಲ್ಸ ಕಣಲೇ. ಸಾರ್, ಕಳ್ಳರನ್ನೆಲ್ಲ ಜೈಲಿಗೆ ಹಾಕೋದಾದ್ರೆ ಏನು ಅದೇನೇನ್ ಆಡ್ತೀರ ಆಡ್ರಿ, ಹೋಗ. ನಿಮ್ಗೆ ಇವಾಗಲ್ಲ, ಇವಾಗ ಹಿಡಿಯಲ್ಲ, ಕೊನೆಯಲ್ಲಿ ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿತೀನಿ. ಆತ್ಮೀಯ ಮತ ಬಾಂಧವರೇ, ಈಗ ನಮ್ಮ ಲೀಡ್ರು ಮುದ್ದೇಶಕ್ಕನಿಂದ ನಿಮ್ಗೆ ಪ್ರಣಾಳಿಕೆ ಸಿಗುತ್ತೆ, ಇಸ್ಕೊಳ್ಳಿ. ಮ್ಯಾನಿಫೆಸ್ಟೋ. ಗಂಡ್ ಮಕ್ಳುಗಳೇ, ಹೆಣ್ಮಕ್ಳುಗಳೇ, ಈ ಸಲ ನಾನು ಎಲೆಕ್ಷನ್ಗೆ ನಿಂತ್ಕೊತಾ ಇವನೇ. ಸ್ಕೂಲಲ್ಲಿ ಟೀಚರ್ ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್ ಅಂದ್ರು ತಿಂತಾ ಇರ್ಲಿಲ್ಲ. ಆದ್ರೆ ನಿಮ್ಗೋಸ್ಕರ ಇವತ್ತು ತಿಂತಾ ಇದಾರೆ. ಏನ್ ತಿಂತಾವ್ರು? ಮಣ್ ತಿಂತವನೆ. ನಾನು ತಿಂತಾವ್ರೆ ಅಂದಿಲ್ಲ, ತಿಂತಾವ್ರೆ ಅಂದಿದ್ದು. ತಿರ್ಗದ್ನೆ ಹೇಳ್ದಲ್ಲ. ಓ ಅಪ್ಪ, ಈ ತಿಂತಾವ್ರೆ ಅಲ್ಲ, ತಿಂತಾವ್ರೆ. ಅದೇ ತಿಂತಾವ್ರೆ ಅಂದಲ್ಲ. ಇದೇನಿದು? ಕುಂತವ್ರೆ. ಇದೇನು? ನಿಂತವ್ರೆ. ಅದು ನಾನು ಹೇಳಿದೆ. ಇವನ್ ಬಾಯಿಗೆ ಮಣ್ಣಾಕ. ಕುಂತವ್ರೆಗೂ ತಿಂತಾವ್ರೆ ಅಂತಾನೆ, ನಿಂತವ್ರೆಗೂ ತಿಂತಾವ್ರೆ ಅಂತಾನೆ, ತಿಂತಾವ್ರೆಗೂ ತಿಂತಾವ್ರೆ ಅಂತಾನೆ. ಯಾವ್ದಾರು ಒಂದ್ ಹೇಳ್ತಾಯೋ? ತಿಂತವ್ರು ಇರೋವರೆಗೂ ತುಂಬಾ ಕಷ್ಟ. ಹೋಗತ್ತೆ. ಇನ್ನೊಂದ್ ತಿಂತಾವ್ರೆ ಹೇಳ್ದ. ಅದು ನಿನ್ನಂತವ್ರಿಗೆ ಹೇಳಿದವನು. ಮಹಾಜನಗಳೇ, ಇದು ಇಂದು ಕೇಳ್ಕೊಂಡ್ ಹೇಳಿ. ನೀವು ನನ್ನ ಗೆಲ್ಲಿಸಿದ್ರೆ ನಮ್ಮ ಏರಿಯಾದಲ್ಲಿ ಯಾರನ್ನು ಹೆಣ್ಮಕ್ಳಿಗೆ ರೇಕ್ಸಕ್ ಬಿಡಕ್ಕಿಲ್ಲ. ತಪ್ಪಾಳೆ. ಮಹಾಜನಗಳೇ, ನನ್ನನ್ನ ಗೆಲ್ಲಿಸಿದ್ರೆ ಈ ಏರಿಯಾದಲ್ಲಿ ನೀರಿನ ಪ್ರಾಬ್ಲಮ್ ಇರಕ್ಕಿಲ್ಲ. ತಪ್ಪಾಳೆ. ನನ್ನ ಗೆಲ್ಲಿಸಿದ್ರೆ ಸಾರಾಯಿ ಅಂಗಡಿನ ಬ್ಯಾನ್ ಮಾಡಿಸ್ತೀನಿ. ಚಪ್ಪಲಿ ನೋಡಿರಿ. ಯಾಕೋ ಯಾಕೋ ಅಪ್ಪ, ನಾನು ಬಾಗ್ಲು ಹಾಕೊಂಡ್ಬಿಟ್ಟು ನಾನೇನ್ ತಿರ್ಪೆ ಹತ್ಲೇನಾ?
ಆ ಪೂಜಾ ಬಾರ್ ಒಂದನ್ನ ಬಿಟ್ಟು ಎಲ್ಲವನ್ನೂ ಬ್ಯಾನ್ ಮಾಡಿಸ್ತೀನಿ. ತಪ್ಪಾಳೆ. ಅಷ್ಟೇ ಅಲ್ಲ, ಹಿಂದಕ್ಕೆ ಕೇಳ್ಕೊಳ್ಳಿ. ನನ್ನ ಗೆಲ್ಸಿದ್ರೆ 40 ರೂಪಾಯಿಗೆ ಪೆಟ್ರೋಲ್ ಸಿಗಂಗ್ ಮಾಡ್ತೀನಿ. ಸೂಪರ್ ಸೂಪರ್, ಆಗ್ಲಿ ಬಿಡ ಆಗ್ಲಿ ಬಿಡ. ನನ್ನ ಗೆಲ್ಸಿದ್ರೆ ನಿಮ್ಮ ಮನೆಯ ಮಗಳಾಗಿರ್ತೀನಿ ನಾನು. ತಪ್ಪಾಳೆ. ತಪ್ಪಾಳೆ. ಮಹಾಜನಗಳೇ, ಇಂಥ ಪ್ರಣಾಳಿಕೆ ಬರಬೇಕು ಅಂತಂದ್ರೆ ನಮ್ಮ ಮುದ್ದೇಶಕ್ಕ ಗೆಲ್ಲಬೇಕು. ಮುದ್ದೇಶಕ್ಕಂಗೆ ಒಂದ್ ನಿಮಿಷ ಮಹಾಜನಗಳೇ, ನನ್ನನ್ನ ಗೆಲ್ಸಿದ್ರೆ ಇವ್ರೇನಂದ್ರು, ಯಾವುದೇ ಹೆಣ್ಮಕ್ಳಿಗೂ ಯಾವುದೇ ತೊಂದರೆಗಳಾಗಲ್ಲ ಅಂತ. ನಾನ್ ಭರವಸೆ ಕೊಡ್ತೀನಿ. ಪ್ರಥಮ ಇದ್ದಾನೆ, ಪ್ರಥಮ ಎಲ್ಲಿ ಇರ್ತಾನೋ ಎಲ್ಲಾರು ಅವ್ರ ತಂಗಿನೇ. ಸೊ ಅಣ್ಣನಾಗಿ ಇಡೀ ಇದನ್ನ ನೋಡ್ಕೊತಾನೆ. ಇನ್ನೊಂದೇನ್ ಹೇಳಿದ್ರು, ಇದು ಎಡಿಟ್ ಮಾಡ್ಕೊಳ್ಳಿ, ಇದು ಎಡಿಟ್ ಮಾಡ್ಕೊಳ್ಳಿ, ಸೀನ್ ಇಲ್ಲ ಇದು. ಕ್ಯಾಂಡಿಡೇಟ್ ಹೇಳಿದ್ಮೇಲೆ ಮುಗೀತು ಕಣಪ್ಪ ಅದೇ. ಓಕೆ, ಈಗ ಎಲ್ರು ಎರಡು ಪಕ್ಷದ ಪ್ರಣಾಳಿಕೆಗಳನ್ನ ಭರವಸೆಗಳನ್ನೆಲ್ಲ ಕೇಳಿಸ್ಕೊಂಡಿದ್ದೀರಾ? ಓಕೆ, ಈಗ ವೋಟಿಂಗ್ ಶುರು ಆಗ್ತದೆ. ಎಲ್ರು ನಿಮ್ಮ ಮೊಬೈಲ್ ಅನ್ನ ಓಪನ್ ಮಾಡಿ. ಮೊಬೈಲ್ ಓಪನ್ ಮಾಡು. ಈಗ ತಕ್ಷಣಕ್ಕೆ ವೋಟಿಂಗ್ ಅನ್ನೋ ಒಂದು ಆಪ್ ಅನ್ನ ಎಲ್ಲ ಓಪನ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಮುದ್ದೇಶನ ಕ್ರಮ ಸಂಖ್ಯೆ 3, ರೇಖಾ ಅವರ ಕ್ರಮ ಸಂಖ್ಯೆ 6. ಆರ್ಬಿಡಿ ಸುಮ್ನೆ. 6 ಎಲ್ಲ ಆಪ್ ಓಪನ್ ಮಾಡ್ಕೊಂಡ್ರಾ? ಓಕೆ, ಈಗ ವೋಟಿಂಗ್ ಶುರು ಆಗ್ತದೆ. ಬಾವಾ ಎವರೆಸ್ಟ್ ಹೇಳಲ್ವಾ? ಎವರೆಸ್ಟ್ ಎವರೆಸ್ಟ್ ಏನ್ ಎವರೆಸ್ಟ್? ಅದೇ ಕಣಪ್ಪ, ಒಳ್ಳೇದಾಗ್ಲಿ ಅಂತ ಹೇಳ್ತಾರಲ್ಲ. ಆಲ್ ದ ಬೆಸ್ಟ್ ಕಣಲ್ಲ. ಎರಡಲ್ಲೂ ಇಷ್ಟ ಐತಲ್ಲ, ಬುಟ್ಟಾಕಪ್ಪ ನೀನು. ಓಕೆ, ವೋಟಿಂಗ್ ಶುರು ಮಾಡಿ. ಅವ್ರು ಕೊಟ್ಟರು ಫೋಟೋ ನೀನು ಒತ್ತು ಬಾವಾ. ನಂಗೆ ಗೊತ್ತು. ಮೂರು ಏನ್ ಮಾಡ್ತಿದ್ಯಾ ಮಂಜು? ಈಗ ವೋಟಿಂಗ್ ಮುಗ್ದಿದೆ, ಕೌಂಟಿಂಗ್ ಶುರು ಆಗಿದೆ. ಇನ್ನೇನು ರಿಸಲ್ಟ್ ಬರುತ್ತೆ, ಎಲ್ಲ ಇನ್ಸ್ಟೆಂಟ್ ನಮ್ದು. ಇನ್ಸ್ಟೆಂಟ್ ಹಂಗೆ. ನೀತಿ ಸಂಹಿತೆ ಏನಿಲ್ಲ. ಇಲ್ಲ, ಇವಾಗ ಈ ಆಪ್ ಅಲ್ಲಿ ಲೌಡ್ ಸ್ಪೀಕರ್ ಹಾಕಿದ್ರೆ ಎಲ್ಲ ಬರುತ್ತೆ. ರಿಸಲ್ಟ್ ಬಂದ್ಬಿಡುತ್ತೆ. ರಿಸಲ್ಟ್ ಬಂತು ಇರಿ. ಮಜಾನಗರ ಏರಿಯಾದ ಚುನಾವಣೆ ಪ್ರಕ್ರಿಯೆ ಇದೀಗ ಮುಕ್ತಾಯವಾಗಿದ್ದು, ಈಗ ಮತ ಎಣಿಕೆ ಶುರುವಾಗಿದೆ. ಮೊದಲನೇ ಹಂತದ ಎಣಿಕೆ ಮುಕ್ತಾಯವಾಗಿದ್ದು, ಮೊದಲ ಸುತ್ತಿನಲ್ಲಿ ರೇಖಾರವರು ಮುನ್ನಡೆ ಸಾಧಿಸಿದ್ದಾರೆ. ಅವ್ರು ಗೆದ್ದಿರೋದು, ನೀವು ಕಿಸ್ಬಾರ್ದು. ಅವ್ರದ್ದು ಅನೌನ್ಸ್ ಮಾಡಿದ್ರು. ತೋರ್ತೀನಿ ಅಂತ ನಮ್ ತಾಯಣಗಳು ಅಂದ್ಕೊಂಡಿಲ್ಲ. ನಂಗೆ ಅನ್ಯಾಯ ಆಗಬಿಡ್ತು. ಅಯ್ಯೋ, ನೀನ್ ತೂಕ ಮುಚ್ಚ. ನೀನಿನ್ನು ತೋತಿಲ್ಲ ಕಣಲ್ಲ. ಇದು ಮೊದಲನೇ ಹಂತ ಅಷ್ಟೇ ಆಗಿರೋದು. ಸರ್, ನೀವೇ ಗೆಲ್ಲದು ಸರ್. ನೀವು ಸೋತ್ರೆ ಕೇಳಿ ಸರ್. ಕೇಳಿದ್ರೆ ಸೋತೋಗಿದ್ದೀರಾ ಅಂತ ಹೇಳ್ತೀನಿ. ಮೊದಲನೇ ಸುತ್ತ ಆಗಿರೋದು. ನಿಮಿಷ ತಡ್ಕೊಳ್ರ. ಮುಂದೆ ಕೇಳು. ಎರಡನೇ ಸುತ್ತು ಬಂತು. ಎರಡನೇ ಸುತ್ತು. ಮಜಾನಗರ ಏರಿಯಾದ ಎರಡನೇ ಹಂತದ ಮತ ಎಣಿಕೆ ಮುಕ್ತಾಯವಾಗಿದ್ದು, ಇದರಲ್ಲಿ ಮುದ್ದೇಶ ಮುನ್ನಡೆ ಸಾಧಿಸಿದ್ದಾರೆ. ಇವತ್ತು ಕುಣಿಬೇಕು. ಅಪ್ಪ, ಮಾಡಿದ ಖರ್ಚಿನ ರಿಕವರಿ ಮಾಡ್ಕೊಳ್ಳೋ ಟೈಮ್ ಬಂದ್ಬಿಡ್ತು. ಇನ್ನು ಫೈನಲ್ ರೌಂಡ್ ಇದೆ. ನಡ್ಕೊಳ್ರ. ಇನ್ನೊಂದು ರೌಂಡ್. ಇನ್ನೊಂದು ರೌಂಡ್. ಬಂತು. ಮಜಾನಗರ ಏರಿಯಾದ ಕೊನೆ ಹಂತದ ಎಣಿಕೆ ಮುಕ್ತಾಯವಾಗಿದೆ. ಹಾಗಿದ್ರೆ ಯಾರಾಗ್ತಾರೆ ಈ ಮಜಾನಗರದ ಮುಖಂಡರು? ಎನಿ ಗೆಸ್? ಅಯ್ಯ, ನಿನ್ ಮನೆ ಹಾಳಾಗೋಗಲ್ಲ. ಈಗೇನ್ ರಿಯಾಲಿಟಿ ಶೋನೇನೋ? ಈ ಕಡೆ ಪ್ರಥಮ, ಈ ಕಡೆ ಕೀರ್ತಿ ಇಟ್ಕೊಂಡು ಯಾರು ವಿನ್ ಆದ್ರು ಅಂತ ಹೇಳಕ್ಕೆ. ಡೈರೆಕ್ಟ್ ಆಗಿ ಮ್ಯಾಟ್ರಿ ಬರಪ್ಪ. ನಮ್ ಪಾಸ್ ತರ ಇರೋ ಮೇಡಮು ನಡುತ್ತಾವ್ರೆ. ದೇವ್ರು ಎಲ್ಲೆಲ್ಲಾಗಿದೆಯೋ ಗೊತ್ತಿಲ್ಲ. ನಿಮಿಷ, ಬಂತು ರಿಸಲ್ಟ್. ಕೆಟ್ಟಡಿ. ನಮಸ್ಕಾರ ಮಾಡಿ. ಕೊನೆಯ ಸುತ್ತಿನಲ್ಲಿ ವಿಜಯ ಸಾಧಿಸಿರೋರು ಬೇರೆ ಯಾರು ಅಲ್ಲ, ರಿಸಲ್ಟ್ ಟೈ ಆಗಿದೆ. ಅಯ್ಯೋ, ನಿನ್ ಮನೆ ಕಾಯುವಾಗ ಅಯ್ಯೋ ಬೆಲ್ಟೋ ಏನ್ ಬೇಕಾದ್ರು ಆಮೇಲೆ ಕೊಟ್ಟನು. ಮತ್ತು ಗೆದ್ದವ್ರು ಯಾರು ಅಂತ ಮಗಳು. ಟೈ ಆಗಿದೆ ಅಂದ್ರೆ ಶರ್ಟ್ ಹಾಕೊಳ್ಳೋ ಟೈ ಬೋ ಅಲ್ಲ ಕಣೋ. ಇಬ್ಬರಿಗೂ ಸಮ ಬಂದಿದೆ ಅಂತ ಹೇಳ್ತಾ ಇರೋದು. ತಮ್ಮ ಬಂದಿದ್ಯಾ? ಎಂತಾದ್ಯಾ? ತಮ್ಮ ಬಂದಿಲ್ಲ, ಸಮ ಬಂದಿರೋದು. ಇರು ಇನ್ನೊಂದ್ಸಲಿ ನೋಡೋಣ. ಏನ್ ಎಷ್ಟಾಗಿದೆ ನೋಡೋಣ. ನಿಮ್ಮ ಗಮನಕ್ಕೆ ಇಬ್ಬರು ಅಭ್ಯರ್ಥಿಗಳಿಗೆ ಸಮವಾಗಿ ಓಟುಗಳು ಬಂದಿದ್ದು, ಯಾರೋ ಒಬ್ಬರು ಮಾತ್ರ
ನೋಟಾ ಒತ್ತಿದ್ದಾರೆ. ನೋಟ ರಿಸರ್ವ್ ಬ್ಯಾಂಕ್ನವ್ರಲ್ವಾ ನೋಟ ಒತ್ತೋದು? ಸರ್ ಅದೆಂತದೋ ದೇವ್ರನ್ನ ಬೆನ್ನಿಗೆ ಕಟ್ಕೊಂಡಂಗಾಯ್ತು ಸರ್. ಬಸ್ಸು ನೋಟ ಅಂದ್ರೆ ದುಡ್ಡಿನ ನೋಟ್ ಅಲ್ಲ. ಯಾರಿಗೂ ನಾನು ಓಟ್ ಹಾಕಲ್ಲ, ನನ್ನ ಇಷ್ಟ ಅಂತ ಒತ್ತೋದು. ಯಾರಪ್ಪ ನಂಗೆ ಹಿಂಗ್ ಮಾಡಿದವರು? ನಿಮ್ಮ ಹೊಟ್ಟೆ ನಿಮ್ ಕನ್ಫ್ಯೂಷನ್ ನಂಗೆ ಗೊತ್ತುಕೊಂಡ್ರಪ್ಪ. ನೀವ್ ಯಾರು ಇಂಥ ಕೆಲಸ ಮಾಡಿಕ್ಕಿಲ್ಲ ಅಂತ. ಈ ಕೆಲಸ ಮಾಡಕ್ ಸಾಧ್ಯ ಇರೋದು ಒಬ್ಬಂಗೆ, ನಮ್ ಭಾವ ಕಣಪ್ಪ. ನಮ್ ಭಾವನೆ ಇಂಥ ಕೆಲಸ ಮಾಡಕ್ಕಿಲ್ಲ. ಗೊತ್ತಾಗೋಯ್ತಾ? ಮತ್ತೆ ಯಾಕ್ ಭಾವ ನನ್ ಮೇಲೆ ಇಂಥ ಕೋಪ ನಿನ್ಗೆ? ದಮ್ಮಯ್ಯ ಅಂತೀನಿ ಕಣೋ, ನಿನ್ ಕೈ ಮುಗಿತೀನಿ ಕಣೋ. ನಾನ್ ಗೆಲ್ಲೋದು ನೀನೊಂದು ಓಟ್ ಮೇಲೆ ನಿಂತದೆ ಕಣೋ. ಹಾಕಪ್ಪ ಓಟ್ ಹಾಕೋ, ನಂಗೆ ಓಟ್ ಹಾಕೋ ನಿನ್ ತಮ್ಮಯ್ಯ. ನಂಗೆ ಓಟ್ ಹಾಕಕ್ ಇಷ್ಟ ಇಲ್ಲ ಕಣ. ಭಾವ ನನ್ಗೆ ಕ್ಯಾಂಡಿಡೇಟ್ ಇಷ್ಟ ಆದ್ರೆ ಮಾತ್ರ ನೋಟ್ ಹಾಕೋದು. ನಿನ್ ಕಾಲಿಗೆ ಬಿಡ್ತೀನಿ, ನಿನ್ ಕಾಲಿಗೆ ಬಿಡ್ತೀನಿ ಭಾವ. ಹಲೋ ಭಾವ, ಪ್ಲೀಸ್ ಕಣ, ಪ್ಲೀಸ್ ವೋಟ್ ಹಾಕಿ. ಪ್ಲೀಸ್ ಭಾವ, ಒಂದೇ ಒಂದು ಓಟು. ಒಲ್ಲಿ ನಂಗೆ ಏನ್ ಕೊಡ್ತೀಯಾ? ಇನ್ಮೇಲಿಂದ ನಾನು ಹುಡುಗಿರ್ನ ಪಟಾಯಿಸಕ್ಕೆ ನಿನ್ ಶೂ, ಚಪ್ಪಲಿ, ವಾಚು, ಕನ್ನಡಕ ಏನು ಹಾಕೊಂಡು ಹೋಗಿಲ್ಲ. ಅಂದ್ರೆ ಇದುವರೆಗೂ ಈ ತರ ತಿರ್ಬೋಕಿ ಶೋಕಿ ಮಾಡ್ಕೊಂಡ್ ಅಪ್ಪ ನೀವು ಸೆಮಿಕಲ್ ನಿಂತ್ಕೊಂಡ್ರಪ್ಪ ನೀವು. ಅಷ್ಟೇ ಅಲ್ಲ ಭಾವ, ಇನ್ಮ್ಯಾಕಿಂದ ನಿನ್ ಜಾಬಿಂದ ಕಾಸು ಕದಿ ಕೇಳ. ನಿನ್ ಕೇಳಂಗೆ ನನ್ನ ಹೆಡ್ತಿಯ ಓಲೆ ಸರ ಎಲ್ಲ ಅಡ ಇಟ್ಬಿಟ್ಟು ಕಾಸ ನಿನಗೆ ತಂದು ಕೊಡ್ತೀನಿ. ಸ್ವಲ್ಪ ಪರವಾಗಿಲ್ಲ, ಇನ್ನೊಂದೇನಾದ್ರು ಹೇಳು. ನೀನು ನಾಯಿ ಕದಂಗೆ. ಮೂರ ಆರ ಸೃಜನ್, ಆರ್ಬಿಡಿ. ನಿಮ್ಮನ್ನ ನಾನ್ ಮಿನಿಸ್ಟರ್ ಮಾಡ್ತೀನಿ. ಅಲ್ಲಿ ಮಿನಿಸ್ಟ್ರು. ಚಿಲ್ಲರೆ ಕಾಸು. ಹೊಸ ಮಿನಿಸ್ಟ್ರು, ಎಂಟರ್ಟೈನ್ಮೆಂಟ್ ಮಿನಿಸ್ಟ್ರು ನೋಡಿ, ತುಂಬಾ ದೊಡ್ಡದ್ದೇ. ನನಗೆ ಡಿಸೈಡ್ ಮಾಡೋದು ಕಷ್ಟ ಆಗ್ತಿದೆ. ದೊಡ್ಡವ್ರು ಇದ್ದಾರೆ, ಅವ್ರು ಡಿಸೈಡ್ ಮಾಡ್ಲಿ. ಸರ್ ಯಾವ್ದಾದ್ರು ಒಂದು ಮುಟ್ಟಿ ಸರ್. 3 ಹೊತ್ತಿ ಸರ್. 6 ಹೊತ್ತಿ ಸರ್. ಆರತ್ತೆ ಮ್ಯಾಕ್ಕೆ ಏನ್ ಅನ್ಕೊಂಡಿದ್ದೆ ನೋಡಪ್ಪ. ಸರ್ 3 6 18 ಅಂತ ಕನ್ಫ್ಯೂಸ್ ಆಗ 18 ಹೊತ್ಬಿಡ್ಬೇಡಿ ಸರ್. ಒತ್ತುಬಿಟ್ಟೆ. ರಿಸಲ್ಟ್ ಅವ್ರು ಅನೌನ್ಸ್ ಮಾಡ್ಲಿ, ಬೇಗ ಮಾಡಪ್ಪ. ನಿನ್ ಮನ್ಕನಾಗ ಅವ್ನ ಯಾರು? ಮಜಾನಗರ ಕ್ಷೇತ್ರದ ರಿಸಲ್ಟ್ ಇದೀಗ ಬಂದಿದ್ದು. ಮುದ್ದೇಶ ಅವರು 1 ಮತದಾಂತರದಿಂದ ಗೆದ್ದಿದ್ದಾರೆ. He joined the Noi party. Hey, Pratama! ಏಯ್ ತುಜಾ ತೂಗ್ತಾವನೆ ಹೋಗೋ. ಉಯ್ಯಾಲೆ ಕಟ್ಬಿಟ್ಟು ತೂಗ್ತಾವ್ನೆ ಬಾ, ತೂಗ್ತಾವ್ನೆ. ಏಯ್ ಹೋಗೋ. ಮುಚ್ಕೊಂಡು ನಿಂತ್ಕೊಳ್ಳಲೆ. ನಾನು ಯಾರು? ಎಲೆಕ್ಷನ್ ಅಲ್ಲಿ ಗೆದ್ದಿರೋ ನಾಯಕ, ಯಾರ ಅಮಾಯಕ ಅಲ್ಲ ಕಣ ನಾನು. ಅವನು ನಾಯಿ ತರನ್ನ ಅಂತ ಕರೆದು ಬಿಟ್ರೆ ನಾನು ಹೋಗ್ಬಿಡ್ಬೇಕಾ? ಬರಕ್ಕಿಲ್ಲ ಕಣಲ್ಲ, ಹೋಗ. ಮುದ್ದೇಶ, ನಿನ್ನ ಗೆಲ್ಸಿರೋದೇ ಅವನೇ ಕಣೋ. ಓ ಭಾರಿ ಗೆಲ್ಲಿಸ್ಬಿಟ್ಟ ನನ್ನ. ಹೋಗಲೇ, ನನ್ನ ಕೆಪಾಸಿಟಿ ಇತ್ತು, ಗೆದ್ದೆ ಅಷ್ಟೇ ಕಣಮ್ಮ. ಇವಂದೇ ದೊಡ್ಡಸ್ಗೆ. ಹೋಗಲೇ. ಓ ಪ್ಲೇಟ್ ಚೇಂಜ್ ಆಗಿದೆ. ಬರೀ ಪ್ಲೇಟ್ ಅಲ್ಲಮ್ಮ, ಎಲೆಕ್ಷನ್ ಅಲ್ಲಿ ಗೆಲ್ಲಕ್ಕೆ ಲಿಂಗನೇ ಚೇಂಜ್ ಮಾಡ್ಕೊಂಬಂದ್ರು. ನಾನು ವೋಟರ್ ಐಡಿ ನಲ್ಲಿ ಕಣಮ್ಮ.